ಹಿಂದೂ ಆದರೇನು, ಮುಸ್ಲಿಮನಾದರೇನು, ಕುಂಟನಾದರೇನು, ಕುರುಡನಾದರೇನು, ಸಿಖನಾದರೇನು, ಯಾರ್ಯಾರಿಗಲಿ ನಾವೆಲ್ಲರೂ ಏನಪ್ಪ ಅಂದ್ರೆ ಮನೆ ತುಳಿರ್ಬೇಕಾಗಿದೆ. ಇನ್ಸಾನಿದ್ ಬನ್ನ ಹೇ. ನಾವು ಇನ್ಸಾನಿಯತ್ ಆಗಬೇಕು, ನಾವು ಮನೆ ತುಳಿರಾಗಬೇಕಂತಂದ್ರೆ ಇದಕ್ಕೆ ಶರಣ ಸಂಸ್ಕೃತಿ ಬೇಕಾಗ್ತದೆ. ಇದಕ್ಕೆ ದೀನೇ ತಾಲೀಮ್ ಅಂತ ಕರೀತಾರೆ. ಇದಕ್ಕೆ ದೀನೇ ತಾಲೀಮ್ ಅಂದರೆ ಸತ್ಸಂಗ. ಈ ನಮ್ಮ ಏನಪ್ಪ ಅಂತ ನಮ್ಮಲ್ಲಿ ಅಜ್ಞಾನ ತೊಡಗಿಬಿಟ್ಟದ ಇಡೀ ಜಗತ್ತಿನೊಳಗೆ. ಅವರು ಇವರು ಅನ್ನೋಂಥ ಮಾತು. ಅದಕ್ಕೆ ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಮನೆಯ ಮಗನ ನೆನೆಸಯ್ಯ ಕೂಡಲ ಸಂಗಮ ದೇವ ಅಂತಂದ್ರೆ. ಕೂಡಲ ಸಂಗಮ ಅಂದ್ರೆ ಅದು ಒಂದೇ ಕೂಡಲ ಸಂಗಮ ತಿಳ್ಕೊಬೇಡ್ರಿ. ಇಲ್ಲಿ ಅನುಭವ ಶರಣ ನಾವು ಏನು ಕುಡಿಯೋಲ್ಲ, ಇದುವೇ ಕೂಡಲ ಸಂಗಮ. ನಾವೇನಪ್ಪ ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಶರಣ ಸಂಸ್ಕಾರದಲ್ಲಿ ಕೂಡಿ ನಮ್ಮ ಜೀವನವನ್ನು ಮುಕ್ತಿ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಮನೆ ಮಗನ ನೆನೆಸಯ್ಯ ಕೂಡಲ ಸಂಗಮ ದೇವ. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತ ಆಗಿರಬೇಕು. ಇವತ್ತು ಮುಸ್ಲಿಮ್ ಅಂದ್ರೆ ಆತ್ಮೀಯ ಶಿವನ ಬಂಧುಗಳು. ಉರ್ದು ಭಾಷೆಯಲ್ಲಿ ಮುಸ್ಲಿಂ, ಕನ್ನಡದಲ್ಲಿ ಆತ್ಮೀಯ ಶಿವನ ಬಂಧುಗಳು. ಇಸ್ಲಾಂ ನಾವೆಲ್ಲರೂ ಶಾಂತಿಯಿಂದ ಉಳ್ಳವರು. ಮೊಹಬ್ಬತ್ರಣ ಮೊಹಬ್ಬತ್ತೆ ಅಲ್ಲಾಕ ಜಾಗ ಹೇ. ಎಲ್ಲಿ ಪ್ರೀತಿ ಅದ ಅಲ್ಲಿ ಶಿವನ ಸ್ಥಾನ ಅದು. ಎಲ್ಲಿ ಪ್ರೀತಿ ಇಲ್ಲ ಅಲ್ಲಿ ಏನಪ್ಪ ಅಂದ್ರೆ ಕಗ್ಗತ್ತಲೆ ಅದು, ಅಜ್ಞಾನದ. ಅದಕ್ಕೆ ಜ್ಞಾನದ ಬರದಿಂದ ಅಜ್ಞಾನದ ಕೇಡು ನೋಡಯ್ಯ.